ಹೆಲೋ ಹೈ ಫ್ರೆಂಡ್ಸ್, ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ನಾವು ಆಚೆ ಹೋಗೋಣ ಅಂದ್ಕೊಂಡಿದ್ವಿ. ಇವತ್ತು ಅವ್ರಿಗೆ ರಜಾ ಇರಲಿಲ್ಲ, ಹಾಗಾಗಿ ಇವಾಗ ಹೋಗೋಣ ಅಂತ ಹೊರಟಿದ್ವಿ. ಅವ್ರು ಇನ್ನೂ ಬಂದಿಲ್ಲ ಡ್ಯೂಟಿಯಿಂದ. ಇವಾಗ ಬರ್ತಾರೆ 6 ಗಂಟೆಗೆ. ಅಷ್ಟರಲ್ಲಿ ನಾನು ನನ್ನ ಮಗಳು ರೆಡಿ ಆಗಿದ್ದರೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೊಂದು ಗಿಫ್ಟ್ ತಂದಿದ್ದೀನಿ, ಶರ್ಟು. ಆಮೇಲೆ ತೋರಿಸ್ತೀನಿ ಅವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ನೋಡೋಣ. ಬನ್ನಿ ರೆಡಿ ಆಗೋಣ. ನೋಡಿ, ಇದು ನಂದು ಬಟ್ಟೆ. ಹಾಕೋಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ. ಫಸ್ಟ್ ಟೈಮ್ ಈ ಥರದ್ದು ಹಾಕಿರೋದು, ಇನ್ನು ಅವ್ರಿಗೆ ಗೊತ್ತಿಲ್ಲ. ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು. ದಿಸ್ ಇಸ್ ಮೈ ಔಟ್ಫಿಟ್. ನೋಡೋಣ ಅವರು ನೋಡ್ಬಿಟ್ಟು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ. ಅವರಿಗೂ ಸೇಮ್ ಬ್ಲ್ಯಾಕ್ ಕಲರ್ದೊಂದು ಶರ್ಟ್ ತಂದಿದ್ದೀನಿ. ಅವ್ರಿಗೆ ಗಿಫ್ಟ್ ಕೊಟ್ಟಾಗ ನೋಡಿ ಯಾವ ಥರ ಇದೆ ಅಂತ. ಇದು ನಂಗಂತೂ ತುಂಬ ಇಷ್ಟ ಆಯಿತು. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ. ಮೈ ಫೇವ್ರೆಟ್ ಲಿಪ್ಟಿಕ್. ಮೇಕಪ್ಪಲ್ಲಿ ನನಗೆ ಏನೂ ಇಷ್ಟ ಆಗಲ್ಲ, ಲಿಪ್ಟಿಕ್. ಇನ್ನು ನನ್ನ ಆಯಿಲ್ ಎಲ್ಲ ಯಾರು ನೋಡಿಲ್ಲ, ನೋಡಿ ಖಂಡಿತ ನಿಮಗೂ ಕೂದಲು ಚೆನ್ನಾಗಾಗುತ್ತೆ. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ಸ್ ಮಾಡಿ. ಆಯ್ ಮಾಡಲಿ ನಾನು ಹೆಂಗೆ ಕಾಣಿಸ್ತಿದ್ದೀನಮ್ಮ ಮಗಳೇ? ತುಂಬಾ ಹಠ ಮಾಡ್ತಾಳೆ, ಯಪ್ಪ ದೇವ್ರೆ. ಆಯ್ ಮಾಡೋಗ್ಲಿ ನನ್ನ ಮಗಳು ಮನಸ್ವಿ MD. ನಾನು ರೆಡಿ ಆಗಾಯ್ತು, ಇವಾಗ ಇವಳನ್ನ ರೆಡಿ ಮಾಡಬೇಕು. ಬಟ್ಟೆ ಹಾಕಿ ಆಯ್ತು ಅವಳಿಗೆ ಕ್ರೀಮ್ ಹಾಕೋಣ. ನಾವು ಸೆಬಾಮೇಡ್ ಯೂಸ್ ಮಾಡೋದು ಯಾವಾಗಲೂ. ಹೌದಾ? ಗಬ್ಬಿದಿರ ಎಲ್ಲಿ ಕಡೆ. ಹಾಂ, ಹಾಯ್ ಮಾಡಿ ಅಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಏನು ವಿಡಿಯೋಗೆ. ಯಪ್ಪ ಬಟ್ಟೆ ಹಾಕಿಸ್ಕೊಳ್ಳಲ್ಲ, ಒಂದು ಏನಿಲ್ಲ, ಎಂತ ಹಿಂಸೆ ಕೊಡ್ತಾಳೆ ಅಂದರೆ ಯಪ್ಪ ಮಕ್ಕಳಿರೋರಿಗೆ ಗೊತ್ತು ಅನಿಸುತ್ತೆ. ನಂಗೆ ಒಂದೊಂದ್ಸಲ ತುಂಬ ಕೋಪ ಬರುತ್ತೆ. ಹೊಡಿಯೋದು ಬೇಡ ಬೇಡ ಅಂದ್ಕೊಂಡ್ರು ಹೊಡಿತಿರ್ತೀನಿ ಸರಿಗೆ ಒಂದೊಂದ್ಸಲ. ಅಷ್ಟು ಹಿಂಸೆ ಕೊಡ್ತಾಳೆ. ಎಲ್ಲಿ ಪಾಪ ಇಲ್ಲೇ ಸುಮ್ಮನೆ ನಿಂತ್ಕೊಳ್ಳಿ ಅಲ್ಲಿ ನೋಡಿ. ಮತ್ತೆ ಫೋನ್ ಬೇಯಿಸಿದ್ರೆ ಹಂಗಂದ್ರ ಅಂತ ತೋರ್ಸು, ಫೇಸ್ ತೋರ್ಸಲ್ಲಿ. ಕೇಕ್ ಕುಯ್ಯಕ್ಕೆ ಕೇಕ್ ಕಟ್ ಮಾಡಕ್ ಹೋಗ್ತಿದ್ದೀರಾ? ಅಪ್ಪ ಕಟ್ ಮಾಡೋದು ಮೇಯ್ನು. ಅಲ್ಲಿ ಅಲ್ಲಿ ನೋಡಿ. ಈ ಶೆಕೆಗೆ ಫುಲ್ಲು ಒಂಥರ ಹಿಂಸೆ ಆಗ್ತಿರುತ್ತೆ. ಆಯ್ತಾ? ಹಣೆಗೆ ಬಟ್ಟಿರ್ತೀನಿ. ಸಿಂಗಾರ ಬರುತ್ತೆ ನೋಡಿ, ಅವಾಗ ಇದು ನಾವು ಯಾವಾಗಲೂ ಇದು ಯಾವಾಗಲೂ ಬಿದ್ದೋಗ್ತಿರುತ್ತೆ. ಯಾರಿಗೆಲ್ಲ ಬಿದ್ದೋಗ್ತಿರುತ್ತೆ ಒಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ. ಇದು ಒಳಗಡೆಯಿಂದ ಸೇರಿಸಿ ಒಂದು ಪಿನ್ ಹಾಕೋಬಿಡಿ, ಅವಾಗ ಸರಿಯಾಗುತ್ತೆ. ಇವಾಗ ನೋಡಿ ಈ ಥರ ಬೀಳಲ್ಲ, ಸರಿಯಾಗುತ್ತೆ. ಇನ್ನು ಬಂದಿಲ್ಲ. ಇಲ್ಲಿ ನೋಡು ನಂದು ಡ್ರೆಸ್ಸು ಏಟಾಯ್ತಲ್ವಾ? ಹಾಂ ಇಲ್ಲ ಬಿಡಿ, ಏನಾಗಿದೆ. ಹೆಂಗೆ ಕಾಣಿಸ್ತೀವಿ? ಹೆಂಗೆ ಕಾಣಿಸ್ತೀನಿ ಹೇಳು. ಆಯ್ತು ಹೋಗೋಣ. ಅಪ್ಪ ಬಂತಲ್ಲ, ರೆಡಿ ಆಗುತ್ತಾರೆ ಅಪ್ಪ. ರೆಡಿನಾ?
ಹೇಗಿದೆ ತೋರ್ಸು ಅಕ್ಕ. ಈಗ ಹಾಕೊಳಕ್ಕೆ ಮತ್ತೆ ತಂದಿರೋದು. ಇವಾಗ ಜಸ್ಟ್ ಸ್ವಲ್ಪ ಹೊತ್ತಲ್ಲಿ, ಇವಾಗೇನಲ್ಲ ಬೆಳಗ್ಗೆ ಹೋಗಿ ತಂದಿದ್ದು. ಹೆಂಗಿತೆ ಇದು? ದೊಗ್ಲೇನೆ ಆಗಿರ್ಬೇಕಂತೆ. ಸಖತ್ತಾಗಿ ಕಾಣಿಸ್ತಿದ್ಯ ಚಿನ್ನಮ್ಮ. ಏ ದೇವ್ರಣೆ ಅಲ್ಲ, ಇದು ಇದೇ ಥರ ಅಂತೆ ದೊಗ್ಲೆ ಅಂತ. ಹಿಂದೆ ಹೋಗು, ಹಿಂದೆ ಹೋಗು. ಏ ದೇವ್ರಣೆ ಸಖತ್ತಾಗಿ ಕಾಣಿಸ್ತಿದ್ಯ ಚಿನ್ನಮ್ಮ. ಪ್ಯಾಂಟ್ ಅಕ್ಕ. ಏನಂತೆ ಸೂಪರಾಗಿ ಕಾಣಿಸ್ತಿದ್ದೀರ ಬಿಡಿ. ಚಿಕ್ಕಮಂಗ್ಳೂರಲ್ಲೆಲ್ಲ ತಂದಿದ್ದು, ಚಿಕ್ಕಮಂಗ್ಳೂರಲ್ಲೆಲ್ಲ ತಂದಿದ್ದು. ಮಾಗಡಿ ಎಂಡ್ ಪೋಸ್ಟಲ್ಲಿ ಸೂಪರ್ ಆಗಿದೆ. ಎಲ್ಲಿಗೆ ಹೋಗ್ತಿದ್ದೀರಾ? ಹಾಂ, ಜ್ಯೂಸು ಜ್ಯೂಸೆಲ್ಲ ಒಂದು ರೌಂಡ್ಸ್ ದಿಪ್ಸು. ಮನಸ್ವಿ ಏನಾಗ್ತಿದೆ? ಏನಾಗ್ತಿದೆ? ಹಾಂ, ಮೂಸ್ ಬರ್ತೈತೆ. ಸ್ಮೆಲ್ ಕಣಮ್ಮ, ಮೂಸಲ್ಲ ಅದು. ಕತ್ತೆ ನಿಂದು. ಎಷ್ಟಾದರೂ ಪೆಟ್ರೋಲ್ ತಾನೆ. ಟೌನಿಗೆ ಹೋಗ್ಬಿರಕ್ಕೇನಕ್ಕೆ. ಮನಸ್ವಿ ಏನೇನು ತಿಂತೀಯಾ? ಹಾಂ ಹಾಂ, ಮೊಮೋಸ್. ಮೊಮೋಸ್ ತಿಂತೀರಾ? ಮತ್ತೆ ಚಿಕನ್ ರಾತ್ರಿಗೆ ಇದೆಯಲ್ವ ಚಿಕನು? ಓಕೆ, ಊಟ ಬೇಕು, ಊಟ. ಚಿಕ್ಕಮಂಗ್ಳೂರಿಗೆ ಬಂದ್ವಿ. ಮಾವಳ್ಳಿ ಬಿರಿಯಾನಿ ಹೋಟೆಲ್. ಚಿಕ್ಕಮಂಗ್ಳೂರಲ್ಲಿ ಸೂಪರ್ ಆಗಿರೋ ಮೋಮೋಸ್ ತೋರಿಸ್ತೀನಿ. ಅಲ್ಲಿಗೆ ಯಾವಾಗಲಾದರೂ ಬಂದಾಗ ತಿನ್ನಿ. ನನಗೆ ಮೋಮೋಸ್ ಅಂದರೆ ಯಪ್ಪ ಈ ಥರ ಇರುತ್ತಾ, ಹೆಂಗೆ ತಿಂತಾರಪ್ಪ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಸೂಪರಾಗಿರುತ್ತೆ ಮೋಮೋಸು. ನಾನು ಇಲ್ಲಿ ತಿಂದಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಚೆನ್ನಾಗಿರುತ್ತೆ ಮೋಮೋಸು. ನಾನು ತಪ್ಪು ತಿಳ್ಕೊಂಡಿದ್ದೆ ಅಂತ. ಬನ್ನಿ ಹೋಗೋಣ ತಿನ್ನೋದಕ್ಕೆ. ಬೋಳ್ರಾಮೇಶ್ವರ ದೇವಸ್ಥಾನ ಅಲ್ಲಿ ಲೆಫ್ಟಲ್ಲಿ ಬರುತ್ತೆ, ರಿಲಯನ್ಸ್ ಪಕ್ಕ. ನೋಡ್ಕೊಳ್ಳಿ, ಸಖತ್ತಾಗಿ ಮಾಡ್ತಾರೆ ಮೋಮೋಸ್ ಮಾತ್ರ. ಚಿಕನ್ ಫ್ರೈ ಮೋಮೋಸ್ ಮಾತ್ರ ಸೂಪರಾಗಿರುತ್ತೆ. ಸ್ಟೀಮಿನೂ ಚೆನ್ನಾಗಿರುತ್ತೆ. ಬಟ್ ನಮಗೆ ಫ್ರೈದು ಮೋಮೋಸು ಇಷ್ಟ. ಬೇಕವಾ? ಹಾಂ, ಹೌದಾ? ಮೋಮೋಸ್ ತಿನ್ನೋಣ ಬಾ. ರೆಡ್ ಕಲರು ಛತ್ರಿದು ಕಾಣಿಸ್ತಿದೆ, ಛತ್ರಿ ಅದೇ ಮೋಮೋಸ್ ನೋಡಿ. ರಿಲಯನ್ಸ್ ಇಲ್ಲೇ ಇದೆ, ಇಲ್ಲಿ ಈ ಕಡೆ ಲೆಫ್ಟಲ್ಲೇ. ಕಾರ್ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ, ಹಾಗಾಗಿ ಮುಂದೆ ಬಂದ್ವಿ.
ಪಾಪು ಅಲ್ವಾ ನೀನು? ಹಾಂ ಪಾಪು, ನೀನು ದೊಡ್ಡೋಳಾಗಿದೆಯಾ? ಹಾಂ, ಎಷ್ಟು ದೊಡ್ಡೋಳು? ವೇಸ್ಟ್ ಮಾಡಬಾರ್ದು ಪಾಪು, ಒದೆ ಬೀಳ್ತಾರೆ ಅವರು. ಮೋಮೋಸಲ್ಲಿ ಇಷ್ಟು ವೆರೈಟಿ ಇದೆ ನೋಡ್ಕೊಳ್ಳಿ. ಕೈಗೆಲ್ಲ ಕ್ಲೀನಾಗಿ ಗ್ಲೌಸ್ ಎಲ್ಲ ಹಾಕೋಬಿಟ್ಟು ನೀಟಾಗಿ ಮಾಡ್ತಾರೆ, ಸೂಪರಾಗಿ ಮಾಡ್ತಾರೆ. ಮಾತ್ರ ನನ್ನ ಮಗಳು ಪಾನಿಪುರಿ ಬೇಕು ಅಂದ್ಲು, ಹಾಗಾಗಿ ಅವಳಿಗೊಂದು ಪ್ಲೇಟ್ ಪಾನಿಪುರಿ ತಂದುಕೊಟ್ಟೆ. ತಡೀರಿ ಹಾಕ್ಕೊಡ್ತೀನಿ ರೀ. ಅರ್ಜೆಂಟ್ ಬಿಡು ನೀನು ಮಾಡ್ತೀಯಾ? ತಿನ್ನಿ ಈಗ. ನಾವು ನೆಕ್ಸ್ಟು ಏನು ತಿನ್ನೋದಕ್ಕೆ ಹೋಗ್ತಿದ್ದೀವಿ ಹೇಳು ಚಿನ್ನಮ್ಮ? ಪಿಜ್ಜಾ. ಪಿಜ್ಜಾ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ದೀಪು ಶರ್ಟ್ ಇಷ್ಟ ಆಗಿದ್ರೆ ನಿಮಗೂ ಯಾರಾದ್ರೂ ಬೇಕು ಅನಿಸಿದ್ರೆ ಬೇಲೂರಿಂದ ಚಿಕ್ಕಮಂಗ್ಳೂರಿಗೆ ಹೋಗೋ ರೋಡಲ್ಲಿ ಲೆಫ್ಟಲ್ಲಿ ಇರುತ್ತೆ ಬಟ್ಟೆ ಶಾಪು. ಯಾರಾದರೂ ಬೇಕು ಅನಿಸಿದರೆ ತಗೊಳ್ಳಿ, ಮಾಗಡಿ ಎಂಡ್ ಪೋಸ್ಟಲ್ಲಿ. ನೆಕ್ಸ್ಟು ನಾವು ಡಾಮಿನೋಸಲ್ಲಿ ಪಿಜ್ಜಾ ತಿನ್ನೋದಕ್ಕೆ ಅಂತ ಹೋದ್ವಿ. ತುಂಬ ದಿನ ಆಯಿತು, ಆಲ್ಮೋಸ್ಟ್ ಒಂದು 2 years ಆಗಿತ್ತು ಅನಿಸುತ್ತೆ ನಾವು ಪಿಜ್ಜಾ ತಿಂದು. ಇತ್ತೀಚೆಗೆ ಎಲ್ಲೂ ಯಾವಾಗಲೂ ತಿಂದಿರಲಿಲ್ಲ, ಹಾಗಾಗಿ ತುಂಬ ದಿನ ಆಯ್ತಲ್ಲ ಅಂತ ಹೇಳಿ ಕರ್ಕೊಂಡೋದ್ರು. ನೋಡ್ತಿದ್ದಾರೆ ಯಾವ್ದು ತಗೊಳ್ಳೋಣ ಅಂತ. ಹಾಗೆ ನಾನು ವಾಶ್ರೂಮ್ ಕನ್ನಡಿಲೊಂದು ಪೋಸ್ ಕೊಟ್ಕೊಂಡ್ಬಂದೆ. ಈ ಥರ ಇದೆ ಡಾಮಿನೋಸ್. ನಮ್ಮ ದೀಪು ಅಲ್ಲಿ ಕಾಣಿಸ್ತಿದೆಯಲ್ಲ 799 ರುಪೀಸ್ದು, ತುಂಬ ವೆರೈಟೀಸ್ ಇರೋದು. ಅದು 6 ಮೆಂಬರ್ಸ್ ತಿನ್ನೋದಂತೆ. ಅದು ತಗೊಳ್ತೀಯ ತಿಂತೀಯ ಅಂದರು. ಯಪ್ಪ, 6 ಜನ ತಿನ್ನೋದು ಒಬ್ಬರೇ ತಿನ್ನೋಕ್ಕಾಗುತ್ತಾ, ಬೇಡ ಅಂತ ಹೇಳಿದೆ. ನನ್ನ ಮಗಳು ತುಂಬ ಗಲಾಟೆ, ಎಲ್ಲಿ ಬಂದ್ರೂ ಹೀಗೇನೆ ಮಕ್ಕಳಲ್ವ, ಏನು ಮಾಡೋಕ್ಕಾಗಲ್ಲ. ಹೇಳ ಶರ್ಟ್ ಕೊಡಿಸ್ದೆ, ಸಗದಾಗ ಕಾಣಿಸ್ತೈತೆ, ಆದರೆ ಹೊಟ್ಟೆ ಕಿಚ್ಚಾಗ್ತೈತೆ. ಚಿನ್ನಮ್ಮ ಹೊಟ್ಟೆ ಕಿಚ್ಚಾಗ್ತೈತೆ, ಚೆನ್ನಾಗಿ ಕಾಣಿಸ್ತಿದ್ಯಾ? ಏನು ಮುದವ? छोटा अम्मू ಹೆಂಗೆ ಕುಡಿತೀರಾ? ಅಪ್ಪಂಗೆ ಮರ್ಯಾದೆ ಕೊಡಬೇಕು. ಸಾಸು ಎಲ್ಲಿ? ಹೇಗಿದೆ? ಕಾರ್ ಬೇರೆ ಕೈ ಕೊಟ್ಬಿಡ್ತು. ಪೆಟ್ರೋಲ್ ಬಂಕ್ ಹತ್ರ ಬಂದ್ಬಿಟ್ಟಿದ್ವಿ. ಕಾರಲ್ಲಿ ನಿಲ್ಲಿಸಿ
ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ನಿಂತಿದ್ದೀವಿ. ದೀಪು ಫ್ರೆಂಡ್ ಬರ್ತಿದ್ದಾರೆ, ಕಾರ್ ತಗೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಹೇಗೆ ಅನಿಸ್ತಿದೆ ದೀಪ್ಸ್? ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟು. ಮನಂಜಿ ನಮ್ಮ ಮನಸ್ವಿ ಬೇರೆ ಕ್ವಾಟ್ಲೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೋಯ್ತು ಕಾರ್ ತಳ್ಳಿ ಚಿಂತೆನೇ ಇಲ್ಲ. ನಂಗೆ ಡ್ಯಾನ್ಸ್ ಮಾಡ್ತಾವಳೆ ಪೆಟ್ರೋಲ್ ಬಂಕಲ್ಲಿ ಹೊತ್ಕೊಂಡಿಲ್ಲ. ಮನಸ್ವಿ ಏನನ್ನಿಸ್ತಿದೆ ನಿಮಗೆ? ದೀಪು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಳ್ಳೆ ಚೆನ್ನಾಗಿರೋ ಗಿಫ್ಟ್ ಕೊಟ್ಟು ಕಾರ್ ತಳ್ಳೋದು. ಚಿಂತೆನೇ ಇಲ್ಲ. ನಂಗೆ ಡ್ಯಾನ್ಸ್ ಮಾಡ್ತಾವಳೆ ಪೆಟ್ರೋಲ್ ಬಂಕಲ್ಲಿ ಹೊತ್ಕೊಂಡಿಲ್ಲ. ಮನಸ್ವಿ ಏನನ್ನಿಸ್ತಿದೆ ನಿಮಗೆ? ದೀಪು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಳ್ಳೆ ಚೆನ್ನಾಗಿರೋ ಗಿಫ್ಟ್ ಕೊಟ್ಟು ಕಾರ್ ತಳ್ಳೋದು. ಕಾರ್ ಬೇರೆ ಸ್ಟಾಪ್ ಆಯಿತು, ಸ್ಟಾರ್ಟೇ ಆಗ್ತಿರ್ಲಿಲ್ಲ. ನಾನು ಬೇರೆ ಒಂದು ಸ್ವಲ್ಪ ದೂರ ತಳ್ಳಿದೆ, ಒಂದು 2-3 ಸಲ. ಅಷ್ಟರಲ್ಲಿ ನಮಗೆ ಫ್ರೆಂಡ್ ಬಂದು ಬಿಡಿ ನಾನೇ ಬಿಡ್ತೀನಿ ಮನೆ ಹತ್ರ ಅಂತ ಹೇಳಿ ಕರ್ಕೊ ಹೋದರು. ನಮ್ಮ ವ್ಲಾಗು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.